ಬೆಂಗಳೂರಿನ ಜೆ ನಗರದಲ್ಲಿ ಓಂ ಶಕ್ತಿ ಭಕ್ತರ ಯಾತ್ರೆಯ ವೇಳೆ ಕಿಡಿಗೇಡಿಗಳು ಕಲ್ಲು ತೂರಾಟ ನಡೆಸಿದ್ದಾರೆ. ರಾತ್ರಿ ಕಳೆದು ಬೆಳಗಾಗದ್ರೊಳಗೆ ಈ ಕಲ್ಲು ತೂರಾಟ ಪ್ರಕರಣ ರಾಜಕೀಯ ತಿರುವು ಪಡ್ಕೊಂಡಿದೆ. ಪೊಲೀಸರು ಕಲ್ಲು ತೂರಿದಂತಹ 3 ಮುಸ್ಲಿಂ ಸಮುದಾಯದ ಅಪ್ರಾಪ್ತರನ್ನು ಬಂಧಿಸಿದ್ದಾರೆ. ಆದರೆ ಅಪ್ರಾಪ್ತರನ್ನ ಕಳಿಸಿ ಕಲ್ಲು ತೂರಾಟ ಮಾಡಿದವರನ್ನ ಬಂಧಿಸಿ ಅಂತ ಬಿಜೆಪಿಯವರು ಬೀದಿ ಬಿಟ್ಟಿದ್ದಾರೆ. ಓಂ ಶಕ್ತಿ ಮಾಲಾಧಾರಿಗಳ ಮೇಲೆ ಕಲ್ಲು ತೂರಾಟ, ಅನ್ಯ ಧರ್ಮದವರಿಂದ ಕೃತ್ಯ, ಭುಗಿಲೆದ್ದ ಆಕ್ರೋಶ. ಅದು ನಿನ್ನೆ ರಾತ್ರಿ 8:30 ಸಮಯ. ಜೆ ನಗರದ ವಿಎಸ್ ಗಾರ್ಡನ್ನಲ್ಲಿ ಓಂ ಶಕ್ತಿ ಜಯಶಕ್ತಿ ಅನ್ನೋ ಮಾಲಾಧಾರಿಗಳ ಜಪ ಮೊಳಗಿತ್ತು. ಶಕ್ತಿದೇವಿಯ ವೈಭವಯುತ ಮೆರವಣಿಗೆ ಸಾಕ್ತಿತ್ತು. ತಮಟೆ ಸದ್ದಿಗೆ ಹೆಜ್ಜೆ ಹಾಕ್ತಾ 100 ಮಹಿಳೆಯರು ಭಕ್ತಿಯಲ್ಲಿ ಪರವಶರಾಗಿದ್ರು. ಇದೇ ವೇಳೆ ಮೆರವಣಿಗೆಯತ್ತ ತೂರಿ ಬಂದ ಕಲ್ಲುಗಳು ಮಾಲಾಧಾರಿಗಳ ರಕ್ತ ಚಿಮ್ಮಿಸಿವೆ. ಕ್ಷಣಾರ್ಧದಲ್ಲೇ ಇಡೀ ಏರಿಯಾ ರಣಾಂಗಣವನ್ನಾಗಿಸಿದೆ. ಕಲ್ಲು ತೂರಿದ ಕಿಡಿಗೇಡಿಗಳು ಮೊದಲೇ ಪ್ಲಾನ್ ಮಾಡಿದ್ರೋ ಏನೋ ಗೊತ್ತಿಲ್ಲ. ಪಂಚಮುಖಿ ನಾಗದೇವಿ ದೇಗುಲದ ಬಳಿ ಮೆರವಣಿಗೆ ಬಂದಿದ್ದೇ ತಡ ಸಿಕ್ಕವರ ಮೇಲೆ ಬೇಕಾಬಿಟ್ಟಿ ಕಲ್ಲು ತೂರಿದ್ದಾರೆ. ನುಗ್ಗಿ ಬಂದ ಕಲ್ಲೊಂದು ಯುವತಿ ತಲೆಗೆ ಬಿದ್ದು ನೆತ್ತರು ಹರಿದಿದೆ. ಯಾವಾಗ ದುರುಳರು ಕಲ್ಲು ತೂರಿದ್ರೋ ಮಾಲಾಧಾರಿಗಳು ಸಿಡಿದೆದ್ದಿದ್ದಾರೆ. ರಾತ್ರೋರಾತ್ರಿ ಜೆ ನಗರ ಸ್ಟೇಷನ್ ಬಳಿ ಜಮಾಯಿಸಿ ಪ್ರತಿಭಟಿಸಿದ್ದಾರೆ. ಅನ್ಯ ಕೋಮಿನ ಕಿಡಿಗೇಡಿಗಳು ಬೇಕಂತಲೇ ಕಲ್ಲು ಎಸೆದಿದ್ದಾರೆ. ಕೂಡಲೇ ಬಂಧಿಸಬೇಕು ಅಂತ ಪಟ್ಟು ಹಿಡಿದು ಆಕ್ರೋಶ ಹೊರಹಾಕಿದ್ರು. ಈ ವಿಚಾರ ಗೊತ್ತಾಗ್ತಿದ್ದಂತೆ ಹಿಂದೂಪರ ಸಂಘಟನೆಗಳು ಠಾಣೆ ಬಳಿ ದೌಡಾಯಿಸಿ ಕಿಡಿಕಾರಿದ್ರು. ಕೂಡಲೇ ಅಲರ್ಟ್ ಆದ ಪೊಲೀಸರು 3 ಅನ್ಯ ಧರ್ಮದ ಅಪ್ರಾಪ್ತರನ್ನ ಬಂಧಿಸಿದ್ದಾರೆ. ಓಂ ಶಕ್ತಿ ದೇವಿಯ ಒಂದು ಮೆರವಣಿಗೆ ನಡೆಯುವಂಥ ಸಂದರ್ಭದಲ್ಲಿ ಯಾರೋ ಕಿಡಿಗೇಡಿಗಳು ಕಲ್ಲು ಎಸೆದಿದ್ದಾರೆ ಅಂತ ಹೇಳಿ ಏನೇನೋ ಒಂದು ಪ್ರಕರಣ ದಾಖಲಾಗಿತ್ತು. ಆ ಪ್ರಕರಣದ ತನಿಖೆ ಕೈಗೊಂಡ ಜೆ ನಗರ ಪೊಲೀಸರು ಇದಕ್ಕೆ ಕಾರಣರಾದ 3 ಜನನ ಐಡೆಂಟಿಫೈ ಮಾಡಿ ಅವ್ರ 3 ಜನನ ಸೆಕ್ಯೂರ್ ಮಾಡ್ಕೊಂಡಿದ್ದಾರೆ. ಆ 3 ಜನ ಅಪ್ರಾಪ್ತ ಬಾಲಕರಾಗಿದ್ದು ಅವರನ್ನು ಈಗ ನಮ್ಮ ವಶದಲ್ಲಿ ಇಟ್ಕೊಂಡು ನಂತರ ಕಾನೂನು ರೀತಿಯ ಕ್ರಮ ತಗೊಳ್ತೀವಿ. 3 ಬಂಧಿಸಿದ್ರೂ ಹೋರಾಟಗಾರರ ಕಿಚ್ಚು ತಣ್ಣಗಾಗಿರಲಿಲ್ಲ. ಸ್ಥಳಕ್ಕೆ ದೌಡಾಯಿಸಿದ ಸಚಿವ ಜಮೀರ್ ಅಹಮದ್ ದೂರುದಾರ ಹಾಗೂ ದೇವಸ್ಥಾನದ ಅರ್ಚಕರ ಮನವೊಲಿಸಲು ಮುಂದಾದ್ರು. 3 ಬಾಲಕರ ಮೇಲೆ ಕ್ರಮ ಆಗಿದೆ. ಪ್ರಚೋದನೆ ಕೊಟ್ಟವರನ್ನು ಪತ್ತೆ ಹಚ್ಚುತ್ತೇವೆ ಅಂದ್ರು. 13 ವರ್ಷ 14 ವರ್ಷ ಹುಡುಗರು ಅಂತ 3 ಜನನ ಅರೆಸ್ಟ್ ಮಾಡಿದ್ದಾರೆ. ಸಣ್ಣ ಹುಡುಗರು ಸಣ್ಣ ಹುಡುಗರು ಮಾಡಿದ್ರು ತಪ್ಪು, ದೊಡ್ಡವ್ರು ಮಾಡಿದ್ರು ತಪ್ಪು, ಮೈನರ್ ಮಾಡಿದ್ರು ತಪ್ಪು, ದೊಡ್ಡವ್ರು ಮಾಡಿದ್ರು ತಪ್ಪು. ಅದಕ್ಕೆ ನಾನು DCPಗೆ ಹೇಳಿದ್ದೀನಿ. ಅದು ಹಿಂದೆ ಮಕ್ಕಳ ಹಿಂದೆ ಯಾರನ್ನ ಇರ್ಬೋದು ನನಗೆ ಅನಿಸ್ತಾ ಇದೆ, ದಯಮಾಡಿ ತನಿಖೆ ಮಾಡಿ ಅಂತ DCPಗೂ ಸೂಚನೆಯನ್ನು ಕೊಟ್ಟಿದ್ದೀವಿ. ಕಲ್ಲೇಟಿನ ಸುದ್ದಿ ಗೊತ್ತಾಗ್ತಿದ್ದಂತೆ ಬಿಜೆಪಿ ನಾಯಕರು ಜೆ ನಗರಕ್ಕೆ ದೌಡಾಯಿಸಿದ್ರು. ವಿಪಕ್ಷ ನಾಯಕ ಆರ್ ಅಶೋಕ್, ಶಾಸಕ ಅಶ್ವಥ್ ನಾರಾಯಣ್, ಸಂಸದ PC ಮೋಹನ್ ಗಾಯಾಳು ಯುವತಿಯ ಆರೋಗ್ಯ ವಿಚಾರಿಸಿದ್ರು. ಇದೇ ವೇಳೆ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಓಲೈಕೆ ರಾಜಕಾರಣದಿಂದಲೇ ಇಂಥ ಘಟನೆ ಮರುಕಳಿಸ್ತಿವೆ ಅಂತ ಕಿಡಿಕಾರಿದ್ರು. ಇದಕ್ಕೆ ಗೃಹ ಸಚಿವ ಪರಮೇಶ್ವರ್ ಕೌಂಟರ್ ಕೊಟ್ಟಿದ್ದಾರೆ. ಕಾನೂನನ್ನು ಕೈಗೆ ತೆಗೆದುಕೊಂಡು ಈ ಸರ್ಕಾರ ಬಂದ ಮೇಲೆ, ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಇವ್ರನ್ನ ಹೇಳೋರು ಕೇಳೋರು ಇಲ್ಲ. ಏನು ರಾಜ್ಯದಲ್ಲಿ ಏನು ಕಾನೂನು ಸುವ್ಯವಸ್ಥೆ ಇದೆಯಾ? ನಾನು ಅದಕ್ಕೆ ಹೇಳಿದೆ, ಪೊಲೀಸ್ ಸ್ಟೇಷನ್ಗಳೆಲ್ಲ ಕಾಂಗ್ರೆಸ್ ಬೋರ್ಡ್ ಹಾಕೊಂಬಿಡ್ರಿ, ಕಾಂಗ್ರೆಸ್ ಆಫೀಸ್ ಅಂತ. ಅಕ್ಷಮ್ಯ ಅಪರಾಧ, ಪೊಲೀಸರು ಸೂಕ್ತ ಕ್ರಮ ತೆಗೆದುಕೊಳ್ಬೇಕು. ಸರ್ಕಾರ ಅಂತೂ ನಮ್ಮ ಪಾಲಿಗೆ ಸತ್ತೋಗಿದೆ. ಜೆ ನಗರದಲ್ಲಿ ಓಂ ಶಕ್ತಿ ಮಾಲಾಧಾರಿಗಳ ಮೇಲೆ ಕಲ್ಲು ಹೊಡಿತಾರಲ್ಲ, ಓಂ ಶಕ್ತಿ ಮಾಲಾಧಾರಿಗಳೇನು ಏನು ಗಲಾಟೆಗೆ ಹೋಗಿದ್ದೀರಾ? ಇದೇನಂತ ತೋರಿಸುತ್ತೆ ಇದು? ಅಲ್ಲಿ ಅಯ್ಯಪ್ಪ ಸ್ವಾಮಿ ಮೆರವಣಿಗೆ ಮೇಲೆ ಕಲ್ಲು ಹೊಡಿತಾರೆ, ಗಣಪತಿ ಮೆರವಣಿಗೆ ಮೇಲೆ ಕಲ್ಲು ಹೊಡಿತಾರೆ. ಅಂದರೆ ಇದನ್ನೆಲ್ಲ ಎಷ್ಟು ದಿನ ಸಹಿಸ್ಕೋಬೇಕು? ನಾವು BJPಯವರು ಹೇಳ್ತಾನೆ ಇರ್ತಾರಲ್ವ, BJPನವರು ಹೇಳೋದು ನಿಲ್ಲಿಸಿದಾರ, ಹೇಳ್ತಾನೆ ಇರ್ತೀವಿ. ಇಂಥ ಘಟನೆಗಳಾದಾಗ BJPಯವರು ಫಸ್ಟ್ ಬರೋದೇ BJPಯವರು. ಸದ್ಯ ಜೆ ನಗರ ಬೂದಿ ಮುಚ್ಚಿದ ಕೆಂಡದಂತಾಗಿದೆ. ಘಟನೆ ನಡೆದ ರಸ್ತೆ ಸೇರಿ ಪ್ರಮುಖ ರಸ್ತೆಗಳಲ್ಲಿ ಪೊಲೀಸರು ರೂಟ್ ಮಾರ್ಚ್ ನಡೆಸಿದ್ದಾರೆ. ಖುದ್ದು DCP ಯತೀಶ್ ಪೊಲೀಸ್ ಠಾಣೆಯಲ್ಲಿ ಮೊಕ್ಕಾಂ ಹೂಡಿದ್ದು ಅಹಿತಕರ ಘಟನೆ ನಡೆಯದಂತೆ ಕ್ರಮ ಕೈಗೊಂಡಿದ್ದಾರೆ. ಕಲ್ಲು ತೂರಿದವರ ಹಿಂದೆ ದೊಡ್ಡ ಗುಂಪಿರೋ ಅನುಮಾನವಿದ್ದು ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ಮುನಿರಾಜು, ಕ್ರೈಮ್ ಬ್ಯೂರೋ, ನ್ಯೂಸ್ 18, ಬೆಂಗಳೂರು.